ಪರಮ ಪೂಜ್ಯ ಜಗದ್ಗುರು ಭಾರ್ಗವನಂದಿಗೆ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತ ಏನು ನಡೆದಾಡುವ ದೇವರು ಅಂತೇಳಿ ನಾವೆಲ್ಲ ನಮ್ಮ ಜಗದ್ಗುರುಗಳು ಇವತ್ತ ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಸಂಕಲ್ಪ ಮಾಡಿದ್ರು. 7 ಕೋಟಿ ಓಂ ನಮಃ ಶಿವಾಯ ಬರೆಸಬೇಕು ಅಂತೇಳಿ ಸಂಕಲ್ಪ ಮಾಡಿದ್ರು. ಇದನ್ನ ನಮ್ಮ ಒಳವನ್ನೂರು ಅಂತರ್ಘಟ್ಟಮ್ಮ ದೇವಿ ಸೇವಾ ಸಮಿತಿಯಿಂದ ನಮ್ಮ ಶಿವಮೊಗ್ಗದ ಡಿಸ್ಟಿಕ್ ಇಂದ ಇವತ್ತೇನು ನಮ್ಮ ದೊಡ್ಡ ಯಜಮಾನರು ಕರಿಯಪ್ಪನವರು, ದಯಾನಂದ ಸಾಗರ್ ಅವರು, ನಮ್ಮ ಮಂಜಪ್ಪನವರು, ನಮ್ಮ ರಮೇಶ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, ನಾಗರಾಜ್ ಅವರು, ತಿಪ್ಪೇಶ್ ಅವರು, ಗಂಗಣ್ಣವರು, ರಮೇಶ್ ಅವರು ಇದ್ರ ನೇತೃತ್ವದಲ್ಲಿ ಮೈಲಾರಪ್ಪನವರು, ಕರಿಯಪ್ಪ, ರಮೇಶ್, ಶಂಕರಪ್ಪ ಇವ್ರ ನೇತೃತ್ವದಲ್ಲಿ ಇವತ್ತ ಎಲ್ಲ ಅಲ್ಲಿಂದ ಬೆಳಿಗ್ಗೆ ಹೊರಟು ಗುರುಗಳು ಆಶೀರ್ವಾದ ತಾಣಕ್ಕೆ ಇಲ್ಲಿ ಬಂದು ಇವತ್ತ ನಮ್ಮ ಸಿರ್ಕೋಳ್ ಸಾಹೇಬ್ರ ನೇತೃತ್ವದಲ್ಲಿ ಮತ್ತೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅಜ್ಜಾರಿಗೆ ನಮ್ಮ ಮೊಬಲಿ ಸಾರು, ನಮ್ಮ ಮಾಸ್ಟರು, ಎಲ್ಲ ನಮ್ಮ ಚಂಬಸಪ್ಪನವರು ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಬಂದು ಇವತ್ತು ಅಜ್ಜಾರನ ಆಶೀರ್ವಾದ ತಾಣಕ್ಕೆ ಅದನ್ನ ಏನು ಬರ್ದಿರ್ತಕ್ಕಂಥ 1 ಕೋಟಿ ಓಂ ನಮಃ ಶಿವಾಯನ ಇವತ್ತು ಅವರಿಗೆ ಪಾದಕ್ಕೆ ಒಪ್ಪಿಸಿದಿ ಅವರಿಗೆ ಸತ್ಕಾರ ಮಾಡಿ ಸನ್ಮಾನ ಮಾಡ್ತಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ 7 ಕೋಟಿ ನಿನ್ನೆ 2 ಕೋಟಿ ಕಮ್ಮಿ ಇದೆ, 7 ಕೋಟಿಗೆ ನಿನ್ನೆ 2 ಕೋಟಿ ಕಮ್ಮಿ ಇದೆ. ಆ ಸಂಕಲ್ಪವನ್ನು ಅಜ್ಜಾರ್ ಹೇಳಿ ಅದನ್ನು ಮಾಡಿಸಿದ ಮೇಲೆ ಇವತ್ತ ದೇಶದಲ್ಲಿ ಒಂದು ಇದನ್ನ ದೇಶಕ್ಕೆ ಸೈನಿಕರಿಗೋಸ್ಕರ ಇದನ್ನ ದಾರಿ ಎರಿಬೇಕು ಅಂತೇಳಿ ಮತ್ತೆ ನಮ್ಮ ಸಮಾಜಕ್ಕೆ ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ಅಜ್ಜಾರು ಒಂದು ಸಂಕಲ್ಪ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಯೋಗಿ ಆದಿತ್ಯನಾಥ್ ಜಿ ಅಥವಾ ರಾಜನಾಥ್ ಸಿಂಗ್ ಜಿ ಅಥವಾ ನಮ್ಮ ಮೋಹನ್ ಭಗವತ್ ಜಿ ಇವ್ರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ 10 ಲಕ್ಷ ಜನ ಸೇರಿಸಿ ಇಲ್ಲೇ ಹುಲಿಕಟ್ಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಯಶಸ್ವಿ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಕ್ಕೋಸ್ಕರ ಇವತ್ತೆಲ್ಲ ಬಂದು ಅವ್ರು ಏನ್ ಹೇಳ್ತಾರೆ ಅಜ್ಜಾರ ಒಂದು ಸಲಹೆ ಸಮಿತಿಯನ್ನ ನಾವು ಕೇಳೋದಕ್ಕೆ ಬಂದಿದ್ದೀನಿ ಅಂತೇಳಿ ನಾನು ಮಾತಾಡಪಟ್ಟ ಎಲ್ಲರಿಗೂ ನಾನು ಅಭಿನಂದನೆ.